KLE ಸತ್ಯ ವರದಿಯನ್ನು ನಾವು ಅಷ್ಟೇ ಮಾಡೋರು. ಟಿ ವಿ ಅವರು ಷಂಡತನ ಮೆರಿತಾ ಇದ್ದಾರೆ. ದಿನಪತ್ರಿಕೆ ಅವರು ಜಾಹೀರಾತಾಸಿಗಾಗಿ ಯಾವುದೇ ವರದಿಯನ್ನು ಮಾಡ್ತಾ ಇಲ್ಲ. ಯೂಟ್ಯೂಬ್ ಚಾನಲ್ನವರು ಮಲಗಿದ್ದಾರೆ. ಒಟ್ಟಾರೆ KLE ಏನು ಸಪ್ತದರ್ಶಿಗಳ ಕನಸನ್ನು ಎಲ್ಲರೂ ಮರ್ತಿದ್ದಾರೆ. ಅವರನ್ನು ಮರ್ತಿದ್ದಾರೆ. ಇಂದಿನ ಯುವ ಪೀಳಿಗೆ ಮರ್ತಿದೆ. ಅವರು ಮರೀಲಿ. ಅದರ ನಿರ್ದೇಶಕರಿಗೆಲ್ಲ ಗೊತ್ತಿತ್ತಲ್ಲ, ಇವರು ಮರಿಬಾರ್ದಾಗಿತ್ತು, ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಬಾರ್ದಾಗಿತ್ತು. ಮರ್ತು ಬಿಟ್ರಿ. ಭಾಳ ಸಂತೋಷ ನಿಮಗಾಗಿರ್ಬೋದು. ಆದರೆ ಸಪ್ತದರ್ಶಿಗಳ ಮಕ್ಕಳು ಮೊಮ್ಮಕ್ಕಳು ಎಷ್ಟು ಹಿಡಿಚಾಪವನ್ನು ಹಾಕ್ತಾ ಇದ್ದಾರೆ ಅಂತ ಕೋರೆಗೆ ಗೊತ್ತಿಲ್ಲ. ಪ್ರಭಾಕರ್ ಕೋರೆ ಅವರು ಪುತ್ರ ವ್ಯಾಮೋಹವನ್ನು ಮೆರೆದಿದ್ದಾರೆ ಅಂತ. ಇಲ್ಲಿ ತ್ಯಾಗೆಯಲ್ಲಿ ಬಂತು, ಬಲಿದಾನೆಯಲ್ಲಿ ಬಂತು. ಬೇರೆಯವ್ರ ಕೈಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹೆಂಗೆ ಕೊಟ್ಟರು, KLE ಸಂಸ್ಥೆಯನ್ನು ಹೆಂಗೆ ಕೊಟ್ಟರು? ಇಲ್ಲ, ಗೌರವಾನ್ವಿತ ಕಾರ್ಯಾಧ್ಯಕ್ಷರಂತ ಪೋಸ್ಟ್ ಕ್ರಿಯೇಟ್ ಮಾಡ್ಕೊಂಡ್ರಿ ಅವರು, ಚಾನ್ಸಲರ್. ಹಿಂಗಾಗಿ ಕಹೇರಕ್ಕೆ ಒಬ್ಬರು ಚಾನ್ಸಲರ್ ನೇಮಿಸಿಬಿಟ್ರು, ಕುಲಪತಿಯನ್ನು ನೇಮಿಸಿಬಿಟ್ರು, ಚಾನ್ಸಲರ್ ಕುಲಪತಿಯನ್ನು ನೇಮಿಸಿಬಿಟ್ರು. ಯಾಕಂದ್ರೆ ಸೂಪರ್ ಪವರ್ ತೆಗೆದುಕೊಂಡು ಹೋಗಿದ್ರು. ಇನ್ನು ಅನುಭವ ಏನೂ ಇಲ್ಲ. ಅಮಿತ್ ಕೋರೆಗೆ ಅನುಭವ ಏನಿದೆ? ಏನು ಸ್ವಲ್ಪ ಇದೆ? ಎಂದಾದ್ರೂ KLE ಮೀಟಿಂಗ್ ಬಂದಿದ್ರಾ? ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರಾ? ಮಷಿನ್ ಖರೀದಿಯಲ್ಲಿ ಭಾಗವಹಿಸಿದ್ರಾ? ಏನೂ ಅನುಭವ ಇಲ್ಲ. 2010ರಲ್ಲಿ ತಂದರು, 11ರಲ್ಲಿ ನಿರ್ದೇಶಕ ಮಾಡ್ರು, ಅಲ್ಲಿಂದ ಗಾಯಬ್. ಪ್ರೀತಿ ದೊಡ್ಡವ್ರನ್ನ 2024ಕ್ಕೆ ತಂದರು, ಮೆಂಬರ್ಶಿಪ್ ಮಾಡಿ 25ಕ್ಕೆ ನಿರ್ದೇಶಕ ಮಾಡಿದ್ರು. ಆಯ್ತಾ? ಅಂದರೆ ಇಲ್ಲಿ ಕೋರೆ ಏನು ಹೇಳ್ತಾರ ಅದ ಫೈನಲ್. ಹಂಗಾದ್ರೆ ಪ್ರೈವೇಟ್ ಲಿಮಿಟೆಡ್ ಮಾಡಿ ಕೊಟ್ಬಿಡ್ರಲ್ಲ. ನಿರ್ದೇಶಕರು ಯಾಕಿದ್ದಾರೆ ಅವ್ರ ಜೊತೆ ಅಂತಂದ್ರೆ ತಿನ್ನಾಕ ಸಿಗ್ತೈತೆ, ದುಡ್ಡು ಮಾಡೋ ಗಿರಾಕಿಗಳು ಇವೆಲ್ಲ. ಕೋರೆ ಮನಸ್ಸು ಮಾಡಿದ್ರೆ ಮಹತೇಶ್ ಕೌಟಿಮಠರ ನೀವು ಬೇಡ ಅಂತಂದ್ರೆ ಮನಿ ಸುಮ್ಮನೆ ಹೋಗಿ ಕೊಡ್ಬೇಕು. ಹಿಟ್ಲರ್ ಶಾಹಿ ಆಡಳಿತಿದೆ ಅಲ್ಲಿ. ಮತ್ತು ನೀವು ಮೆಂಬರ್ಗಳು, ನಾ KLE ಮೆಂಬರ, ಆ ಮೆಂಬರ, ನಿಮ್ದೇನಿದೆ? ಇಲ್ಲಿ ನಿರ್ದೇಶಕರಿಗೇನ ಇದನ್ನಿಲ್ಲ. ಚೇರ್ಮನ್ ಪ್ರಕ್ರಿಯೆ ನಡೀತಿತ್ತು, ಅಂದ್ರೆ ಕಾರ್ಯಾಧ್ಯಕ್ಷ ಪ್ರಕ್ರಿಯೆ ನಡೀತಿತ್ತು. ಆವಾಗ 2 ಗಂಟೆ 4 ಗಂಟೆ ಯಾರೋ ಬಾಯ ಬಿಡಕತ್ತಿರಲ್ಲ. ಚೇರ್ಮನ್ ಯಾರು ಮಾಡ್ತಾರಂತ ಕೋರೆ ಅವ್ರ ಮುಖವನ್ನು ನೋಡತ್ತಿದ್ರು. ಅವ್ರಿಗೆಲ್ಲ ಗೊತ್ತಿತ್ತು. ರಾತ್ರಿ ಎಲ್ಲ ಫಿಕ್ಸಿಂಗ್ ಆಗಿತ್ತು. ಅಶತಾಯಿ ಕೋರೆ ಅವ್ರು ಹೇಳಿದ್ರು ಮಾಡ್ರ, ಅಮಿತ್ ಕೋರೆ ಮಾಡ್ರಿ ಅಂತ. ಮೇಲಿನ ಆದೇಶ ಬಂದಿತ್ತು. ಮತ್ತು ಯಾಕೆ ಮಾಡ್ರಂದ್ರ ಅಮಿತ್ ಕೋರೆ ಅಲ್ಲಿ ಚೈನಿಗೆ ಹೋಗ್ತಾ ಇದ್ರು. ಚೈನಿ ವಿಷಯಗಳು ಭಾಳ ಅವ, ಅದನ್ನು ಹೇಳೋದಿಲ್ಲ. ಯಾಕಂದ್ರೆ ಹೇಳಿದ್ರೆ ನೀವು ನಂಬೋದಿಲ್ಲ. ಆ ಹೊರಗಡೆ ಚೈನಿ ಎಲ್ಲ ಬಂದ್ ಮಾಡಿಸಿ KLE ಒಂದು ಜವಾಬ್ದಾರಿನ ಕೊಟ್ರೆ ಮಗ ಕಣ್ಮುಂದೆ ಉಳಿತಾನ, ಮತ್ತು ಚೈನಿದಿಂದ ದೂರ ಇರ್ತಾನ, ಪ್ರೆಷರಿಂದ ಕೆಲಸ ಮಾಡ್ತಾನ, ಮತ್ತು ಒಳ್ಳೆ ಒಬ್ಬ ನಾಗರಿಕ ಆಗ್ತಾನಂತ ಆ ಉದ್ದೇಶ ಇದೆ. ಪ್ಲಸ್ ಮನ್ಯಾಗನ ಆಡಳಿತ ಬಂತು. ಟೆಂಡರ್ ಪ್ರಕ್ರಿಯೆನ ಪ್ರೀತಿ ದೊಡ್ಡವರವ್ರು ನೋಡ್ಕೋತಾರೆ. ಕೇಳ್ರಿ, KLE ನಿರ್ದೇಶಕರೇ ಕೇಳ್ರಿ. ನೀವು ರಾಜೀನಾಮೆ ಕೊಟ್ಟು ಹೊರಗೆ ಬರೋದು ಭಾಳ ಚಲೋ. ಜನ ಏನು ಮಾತಾಡೋದಿದ್ದು ಗೊತ್ತೈತಿ ನಿಮಗೆ? ಏನು ಬೆಕ್ಕದ ಮಾತಾಡತ್ತಾರ. ಆ ಶಬ್ದ ನಾವು ಉಪಯೋಗ ಮಾಡಂಗಿಲ್ಲ. ನಿಮಗಷ್ಟು ಸಿಕ್ತು, ಮುಗೀತು. ಸಮಾಜನ ಮರ್ತ್ರಿ, ಎಲ್ಲ ಮರ್ತ್ರಿ. ನಾವು ಹೇಳ್ತೇವೆ, ಇನ್ನೂ ಹೇಳ್ತೇವೆ, ಬಡ ಮಕ್ಕಳ, ಲಿಂಗಾಯತ ಬಡ ಮಕ್ಕಳಿಗೆ ನೀವು 15ರಿಂದ 20 ಸೀಟ್ ಕೊಡ್ಬೇಕು. ಡೆಂಟಲ್ ಕೊಡ್ಬೇಕು, ಮೆಡಿಕಲ್ ಕೊಡ್ಬೇಕು, ಇಂಜಿನಿಯರಿಂಗ್ ಕೊಡ್ಬೇಕು. ಸಪ್ತದರ್ಶಿ ಮಕ್ಕಳಿಗೆ ಪೊಕಟ ಕೊಡ್ಬೇಕು. ಬೆಳೆದಿರಿ, ಸಾವಿರಾರು ಕೋಟಿ ಬೆಳೆದಿರಿ. ನೆರಾಣಿ ಸಕ್ಕರೆ ಫ್ಯಾಕ್ಟ್ರಿ ಆಗ ದುಡ್ಡು ಯಾರ್ದಿದೆ? ಪ್ರಭಾಕರ್ ಕೋರೆ ಅವ್ರ ದುಡ್ಡಿದೆ. ಇನ್ನು ಎಲ್ಲೆಲ್ಲಿ ದುಡ್ಡಿದೆ ಹೇಳಕ್ಕೆ ಹೋತ್ರ ಭಾಳ ಸಲ ಹೇಳಿದೆವು ನಾವು. ಮೇಲಿನ ಮೇಲೆ ಹೇಳೋದು ಏನು ಅರ್ಥ ಉಳಿದಿಲ್ಲ. ನಿರ್ದೇಶಕ ಕೇಳತ್ತೇವೆ ನಾವು. ಒಟ್ಟು 46 ವರ್ಷದ ಅವನಿಗೆ, ಅವನ ಮುಂದೆ ನೀವು 70, 80, 75 ಅವನ ಮುಂದೆ ಕೊಡ್ತೀರಿ? ಕೈ ಕಟ್ಟಿ ಕೊಡಕ್ಕೆ ಹೆಂಗೆ ಧೈರ್ಯ ಬರ್ತೈತೆ? ಡೈರೆಕ್ಟರ್ ಕೇಳತ್ತೆ, ಹೆಂಗೆ ಕೂಡ್ಲಿಕ್ಕೆ ಸಾಧ್ಯ ಇದೆ? ಆಶ್ಚರ್ಯ ಅಂತಂದ್ರೆ ಚೇರ್ಮನ್ ಆಗೋಕ್ಕಿಂತ ಮೊದಲು ಬೋರ್ಡ್ ಮಾಡಿಸಿದ್ರು ಅವರು, ಡಿಜಿಟಲ್ ಬೋರ್ಡ್. ಅದ್ರೆ ಗೊತ್ತೈತೆ ನಿಮಗೆ? ಇರಲಿ, ಅದು ಸಂಶೋಧನಾ ವರದಿ. ಅದು ಈಗ ನ್ಯಾಷನಲ್ TVದವರು ಮತ್ತು ಸ್ಟೇಟ್ ಲೆವೆಲ್ TV ಅವರು ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಅವಾಗ ಹೋಗಿದ್ರಲ್ಲ, ಏನು KLE ಬಿಟ್ಟು ಕೊಟ್ಟರು, ದಾನಸೂರರು, ಉತ್ತರ ಕನ್ನಡ ಶಿಕ್ಷಣ ತಜ್ಞರು ಏನೇನು ಹೊಗಳಿರಲ್ಲ ಪದ್ಮಶ್ರೀ ಕೊಟ್ಟಾಗ. ಇಲ್ಲಿ ಹೊಗಳಿರಲ್ಲ ನೋಡೋಣ KLE. ಹಂಗಾಗಿ ಮೆಂಬರ್ಗಳು ರಾಜೀನಾಮೆ ಕೊಡ್ಬೇಕು. ನೀವು ಮೆಂಬರ್ ಇಟ್ಕೊಂಡು ಏನು ಕಿಶಾ ಇಟ್ಕೊಂಡು ಮಾಡೋದು? ನಿಮ್ಮ ಕಿಶಾಗನ ಐಡೆಂಟಿಟಿ ಕಾರ್ಡ ಇಲ್ಲಲ್ಲ. ಅಂದರೆ
ಇಲ್ಲಿ KLE ಸೊಸೈಟಿ ಅಪಾಯಿಂಟ್ ಮಾಡೋದು ಅಂತ ಪ್ರಶ್ನೆ ಅಲ್ಲ, ಡೈರೆಕ್ಟರ್ ಅಪಾಯಿಂಟ್ ಮಾಡೋದು ಪ್ರಶ್ನೆ ಅಲ್ಲ, ಮೆಂಬರ್ಗೆ ಅಪಾಯಿಂಟ್ ಮಾಡೋದು ಪ್ರಶ್ನೆ ಅಲ್ಲ. ಇಲ್ಲಿ ಏನು ನಡೀತೆ ಅನ್ನೋ ಸಮಾಜಕ್ಕೆ ಗೊತ್ತಿದಲ್ಲ, ಸಮಾಜ ಏನು ಮಾತಾಡತೈತೆ ಅದರ ಕಡೆ ಆ ನಿರ್ದೇಶಕರ ಗಮನ ಇರ್ಬೇಕಲ್ಲ. ಅಟ್ಲೀಸ್ಟ್ ಮಂತ್ರಿ ಕೌಟಿ ಮಾಡ್ರೆ ಉಪಾಧ್ಯಕ್ಷ ಕೊಟ್ಟಿರ ಮುಗಿದೋತ ತಟ್ಟುವಟ್ಟೆ ಅವ್ರು ಯಾವ ಮತ್ತು ಪಾಪ YS ಪಟ್ಲ ವಿರೋಧ ಮಾಡ್ಬೇಕಾಯ್ತು, ಇಲ್ಲ ಸುಮ್ಮನೆ ಇವ್ರು ಸಿಕ್ತಲ್ಲ ಮುಗೀತು. ಅಲ್ಲಿ ಪಟ್ಯದ ಸುಮ್ಮನೆ ವಿರೋಧ ಅಂತ ಹೇಳ್ತಾರೆ, ಇಲ್ಲ ಸಾಧ್ಯನೇ ಇಲ್ಲ. ವಿರೋಧ ಯಾವಾಗ ಮಾಡ್ಬೇಕಾಯ್ತು, ತಮ್ಮ ಹೆಂಡತಿ ನಾಮಿನೇಷನ್ ರಿಜೆಕ್ಟ್ ಮಾಡಲ್ಲ ಅವಾಗ ಬಂಡ ಹೇಳ್ಬೇಕಾಯ್ತು. ಇಲ್ಲ, ಕೋರೆ ಮನಸ್ಸು ಮಾಡ್ರೆ ಅನಿಲ್ ಪಟ್ಯದಲ್ಲ ಎಲ್ಲರನ್ನೂ ಹೊರಗೆ ಹಾಕ್ತಾರ. ಅಷ್ಟೊಂದು ಪವರ್ಫುಲ್. ಅದಕ್ಕಾಗಿ ತಮ್ಮ ಮಗನಿಗೆ ಕೊಟ್ಟರು, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿದರು. ಲಿಂಗಾಯತ್ ಸೊಸೈಟಿ ಹೆಂಗೆ ಅನ್ನೋರು ನೀವು, ಯಾವ ಬಾಯಿಂದ ಅನ್ನೋರು ನೀವು. ರೂಲ್ಸ್ ಪ್ರಕಾರ ರೆಗ್ಯುಲೇಷನ್ಸ್ ಪ್ರಕಾರ ಆಯ್ತು, ಸರ್ಕಾರಕ್ಕೆ ತೋರಿಸೋದಾಯ್ತು, ಮಾಡೋದು ವ್ಯವಹಾರ ಎಲ್ಲ ಮನೆಯಾಗಲ್ಲ. ಮತ್ತು ಸೂಪರ್ ಕಂಟ್ರೋಲ್ ಪವರ್ ಪ್ರಭಾಕರ್ ಕೋರೆ ತೆಗೆದುಕೊಳ್ತಾರೆ ಅಂತ ನಾವು ಹೇಳಿದ್ದು. ನಾವು ಅದೇ ರೀತಿ ಆಯ್ತಿಲ್ಲ, ಭವಿಷ್ಯ ನುಡಿದಿಲ್ಲ, ನಾವು ಸತ್ಯ ಹೇಳಿದ್ದು. ಯಾಕಂದರೆ ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಈಗ ಒಂದು ಪ್ಯೂನ್ ಅಪಾಯಿಂಟ್ಮೆಂಟ್, ಒಂದು 10 ರೂಪಾಯಿದು ಬಣ್ಣ ಸುಣ್ಣ ತರಬೇಕಾದ್ರೆ ಅಲ್ಲಿ ಫೈಲ್ ಹೋಗಲೇಬೇಕು. ಅಲ್ಲಿಂದ ಫೈಲ್ ಅಮಿತ್ ಕೋರೆ ಕಡೆ ಬರ್ತೈತೆ, ಅದು ಮುಗೀತಲ್ಲಿಗೆ. ಸೆಕ್ರೆಟ್ರಿ ಅವ್ರು ಹೇಳ್ದಂಗೆ ಕೇಳ್ತಾರೆ, ಅದು ಪ್ರಶ್ನೆನೇ ಇಲ್ಲ. ಇವರೆಲ್ಲ ಈ ಡೈರೆಕ್ಟ್ರ್ ಏನಿದಾರಲ್ಲ, ಯಾರ ಹೆಸರು ಬೇಡ, ಎಲ್ಲ ಡೈರೆಕ್ಟ್ರು. ನೀವು ವಿರೋಧ ಯಾಕೆ ಮಾಡಲಿಲ್ಲ ಅಂದರೆ, ವಿರೋಧ ಮಾಡಿದ್ರೆ ನೀವು ಸುಮ್ಮನೆ ಅಲ್ಲೇ ಚಾ ಉಪ್ಪಿಟ್ಟಿಂದ ಬಂದ್ಬಿಡೋದು. ಸುಮ್ಮನೆ ಅದ ನಾಟಕ ನಡೀತದು. KLE ಇಲೆಕ್ಷನ್ ಅಂದ್ರೆ ನಾಟಕ ನಡೀತು. ಯಾಕೆ ನಾಟಕ ನಡೀತು? ಪ್ರೀತಿ ದೊಡ್ಡವ್ರ ಮೆಂಬರ್ ಇದ್ರು, ಅದನ್ನು ನಿರ್ದೇಶಕ ಮಾಡಿ ಒಳಗೆ ಹಾಕ್ಸ್ಬೇಕಾಗಿತ್ತು ಅಷ್ಟೇ. ಮತ್ತು ಅವ್ರ ಮನಸ್ಸಿನಲ್ಲಿತ್ತು, ಪ್ರಭಾಕರ್ ಕೋರ್ ಅವ್ರ ಮನಸ್ಸಿನಲ್ಲಿತ್ತು ಪ್ರೀತಿ ದೊಡ್ಡವ್ರನ್ನ ಮಾಡ್ಬೇಕಂತ. ಅದರ ಮನ್ಯಾಗ ಅಪ್ಪಣೆ ಸಿಗಲಿಲ್ಲಲ್ಲ, ಅಥವಾ ಏನಾದರೂ ಹೆದರಿಕೆ ಬೆದರಿಕೆ ಏನಾದರೂ ಹಾಕಿರ್ಬೇಕು. ಇದೆಲ್ಲ ಬೆಳವಣಿಗೆ ನೋಡಿದಾಗ ಇನ್ನು ನಿರ್ದೇಶಕರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಸಾಧ್ಯನೇ ಇಲ್ಲ. ಕೋರೆ ಬಗ್ಗೆ ಎಲ್ಲೇ ಒಂದು ಮೂಲೆಯಾಗಿ ಮಾತಾಡ್ರೂ ಅವ್ರಿಗೆ ಹೋಗಿ ಮುಟ್ತೈತೆ, ಅದು ಅಷ್ಟು ಜಾಸೂಸಿದಾರ. ಮತ್ತು ಆಸ್ತಿ ಪಾಸ್ತಿ ನೋಡ್ರೆ ನಿಮಗೆ ಲೆಕ್ಕನ ಹತ್ತಂಗಿಲ್ಲ. KLE ಬೆಳೆಸಿದಾರ ಅಂತ ಹೇಳ್ತಾರೆ, ಬೆಳೆಸಿದಾರ ಇಲ್ಲ ಅಂತಲ್ಲ. ಅವ್ರು ಎಷ್ಟು ಬೆಳೆಸಿದಾರ ಬೆಳೆದಾರ ಯಾರು ಒಬ್ಬರು ಮಾತಾಡಕ್ತಾ ಇರಲ್ಲ, ಚಮಚಾಗಳು ಮಾತಾಡಕ್ತಾ ಇರಲ್ಲ. ಏನು ಹೊಗಲ್ ಭಟ್ರಿದಾರಲ್ಲ ಅವರು, ಮತ್ತು ಪುಸ್ತಕ ಬರ್ದವರು ಏನೇನು ಬರ್ದೇನೋ, ಪ್ರಭಾಂಕಲಿ ಬಂಗಾರ ಚಮಚ ತೊಗೊಂಡು ಬಾಯಾಗ ತೊಗೊಂಡು ಹುಟ್ಟಿದ್ರಂತ. ನಮಗೆ ಗೊತ್ತಿಲ್ಲ ಹೆಂಗೆ ಹುಟ್ಟಿದ್ರು, ಏನು ಹುಟ್ಟಿದ್ರು. ಎಲ್ಲೆ ಮೇಲೆ ವೆಸ್ಪ ಗಾಡಿ ತೊಗೊಂಡು ಡಬ ತಿರುಗಾಡ್ತಿದ್ರು 80ಕ್ಕಿಂತ ಮೊದಲು. ಹೆಂಗೆ ಬಿಕಾಮ್ ಆದರು ಎಲ್ಲ ಗೊತ್ತಿದೆ, ಏನು ತೊಗೊಂಡು ಮಾಡೋದು. ಆದರೆ ಇಲ್ಲಿ ಯಾರು ಆಡಳಿತ ನಡೀತಾ ಇದೆ, ಮತ್ತೆ ಈಗ ಏನೂ ಇಲ್ಲೀಗ, ಎಲ್ಲರೂ ಸೈಲೆಂಟ್, ಮೆಂಬರ್ ಸೈಲೆಂಟ್. ನಂತರ ನಾವೇನು ಹೇಳಿದ್ವು, KLEಗೆ ಆ ಮೆಂಬರ್ ಏನಿದಾರಲ್ಲ ಅಟ್ಲೀಸ್ಟ್ ಅವ್ರಿಗೆ ಫ್ರೀ ಮಾಡಂದಿದ್ದು ನಾವು ಚೆಕಪ್ಪ. KLE ಲಾಭದಲ್ಲಿದೆ, ಅದು ಚಾರಿಟೇಬಲ್ ಟ್ರಸ್ಟ್ ಮಾಡ್ರಿ. ಅಲ್ಲಿ ಆ 2 ಫ್ಯಾಕ್ಟ್ರಿಯಿಂದ ದುಡ್ಡು ಕಟ್ ಮಾಡ್ತಾರೆ, ಮತ್ತೆ ಸೇರ ದುಡ್ಡು ಕಟ್ ಆರೋಗ್ಯ ವಿಮೆ ಅಂತ. ಅಂದರೆ ಎಲ್ಲ ಕಡೆ ಲೂಟಿ ವ್ಯವಹಾರ ನಡೆದಿದೆ. ರೈತರಿಗೆ 50 ರೂಪಾಯಿ ಕೊಡ್ಬೇಕಾದ್ರೆ ಪ್ರತಿ ಟನ್ನಿಗೆ ಎಷ್ಟು ವಿಚಾರ ಮಾಡಿರು. ರೈತರ ಮೇಲೆ ದಾದಾಗಿರಿ ಮಾಡಿ ಉಳ್ಯಾಕಿಲ್ಲ ಅಂತ. ನೀವು ಎಷ್ಟು ದಿವಸ ಇರೋರು, ಎಷ್ಟು ದಿವಸ ಉಳ್ಯವರು? ಅಂದರೆ ಇಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೆದು ಹೋಯ್ತು. ನಾವು ಸಪ್ತದರ್ಶಿಗಳ ಮಕ್ಕಳಿಗೆ ಕೇಳ್ತಾರೆ, ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಕೋರ್ಟ್ದಲ್ಲಿ PIL ಹಾಕ್ತಾ ಇಲ್ಲ. 30ರಿಂದ 40 ಸಲ ತಿದ್ದುಪಡಿ ಮಾಡೋಣ, ಡೈರೆಕ್ಟರ್ ತಿದ್ದುಪಡಿ ಬಾಯಿಲಾನ ಸಿಗಾತಿಲ್ಲ ಅಂದ್ರೆ ಮೆಂಬರ್ಗೆ ಹೆಂಗೆ ಸಿಗೋದು? ಏನೋ ಪಾಪ ನಾಮಿನೇಷನ್ ಮಾಡಿದ್ರು ನಾವು ಒಳಗೆ ಹೋಗ್ಬೇಕಂತ ಬೆಳಗಾವಿ ಅವರು. ನಂತರ ಕುನ್ನೂರು ಅನ್ಕ ಹೋಗ್ಬಿಟ್ರು, ನಾಪತ್ತೆ. ಕುಸ್ತಿ ಆಡೋಕ್ಕಿಂತ ಮೊದಲು ಮೈದಾನದಿಂದ ಹೋಗ್ಬಿಟ್ರು. ಇಲ್ಲಿ ಕುಸ್ತಿನೇ ಇಲ್ಲ, ತೋರ್ಸಾತಾರಷ್ಟೇ ಕುಸ್ತಿ ಆಗಿತ್ತಂತ. ಅಂದ್ರೆ ದುಡ್ಡು ಉಳಿಬೇಕಂತ. ಇಲೆಕ್ಷನ್ ಆಡಿದ್ರೆ ದುಡ್ಡು ಹೋಗ್ತೈತಿ, ಅದು ಉಳಿಬೇಕು. ಮತ್ತೆ ಮೆಂಬರ್ಗೆ ಏನು ಕೊಡಬಾರ್ದ, ಅವ್ರು ಯಾಕೆ ನಮಸ್ಕಾರ ಮಾಡ್ಬೇಕು? ಮತ್ತು ಇವ್ರು ಡಿಜಿಟಲ್ ಫೋಟೋಗಳು ನೋಡ್ರಲ್ಲ, ಅವ್ನು ರಾಜ ಮಹಾರಾಜ ಕೂತಿದಾನ, ಯಾರಿಗೆ ಕೈ ಮುಗಿಲ್ಲ, ಸೌಜನ್ಯ ಇಲ್ಲ. ಪ್ರೀತಿ ದೊಡ್ಡ ನಗಾತಾಳ ಅಂದ್ರೆ ಬರೋಬ್ಬರ್ ಮಾಡಿದ ಅಂತ. ಪ್ರಭಾಕರ್ ಕೋರೆ ಆ ಕುರ್ಚಿ ಕಡೆ ನೋಡತ್ತಾನ, ಡಿಜಿಟಲ್ ಬೋರ್ಡ್ ನೋಡ್ರಿ ಸ್ವಲ್ಪ ಪರೀಕ್ಷೆ ಮಾಡಿ, ಅಂದ್ರೆ ಬರೋಬ್ಬರ್ ಮಾಡಿದಿಲ್ಲ ಎಲ್ಲ ಅಂತ. ಆದ್ರೆ ಲಿಂಗಾಯತ ಸಮಾಜ ಎಚ್ಚೆತ್ಕೊಂಡೈತೆ, ನಾವು ಇದಲ್ಲ ಮತ್ತೆ ಪ್ರಶ್ನೆ ಮಾಡಕ್ಕೆ.
ಮತ್ತು ಎಲ್ಲರೂ ಹೇಳ್ತಾರಲ್ಲ, ಇದು ವರದಿ ಮಾಡಿ, ಇದು ವರದಿ ಮಾಡಿ, ಇದು ವರದಿ ಮಾಡಿ. ಯಾರು ಸಪ್ತದರ್ಶಿ ಮಕ್ಕಳು ಮೊಮ್ಮಕ್ಕಳು ಹೇಳ್ತಾರೆ ನಮಗೆ, ನೀವ್ಯಾಕಪ್ಪ ಲೈವ್ ಮಾಡೋದಿಲ್ಲ, ನೀವ್ಯಾಕೆ ವರದಿ ಮಾಡತ್ತಿಲ್ಲ ಅಂದ್ರೆ ಸುಮ್ಮನೆ ನಮ್ದೇನು ನಡೀದಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ರಲ್ಲ. ಈ ವಿಡಿಯೋ ಮುಖ್ಯ ಉದ್ದೇಶ ಅಂದರೆ ನಿರ್ದೇಶಕರು ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೇಕು. ಸುಮ್ಮನೆ ಇಷ್ಟೆಲ್ಲ ಚೀತು ಅಂತ ಅಂದಂದು ಅಲ್ಲೇ ಕೂತು ಅವ್ರ ಮುಂದೆ ಕೂತು ಇನ್ನು ಟೆಂಡರ್ ಆದಾಗನ ಅಲ್ಲಿ ಸಹಿ ಮಾಡಪ್ಪ ಅಂತ ಹೇಳಿ ಯಾಕೆ ಅದು ಅನ್ನಂಗಿಲ್ಲ. ನೀವು ಕೊಟ್ಟಷ್ಟು ತಗೊಂಡು ಗಪ್ ಬರೋದು, ಬ್ಯಾಗ್ದಾಗ ಎಷ್ಟೈತಿ ಅನ್ಸಂಗಿಲ್ಲ, ಎನಿಸಿರ ಮತ್ತು ಹೊರಗೆ. ಇಂಥ ದನ್ನೀಯ ಸ್ಥಿತಿಯಲ್ಲಿ ನಿರ್ದೇಶಕರಿದಾರ. ಪಾಪ ಮೆಂಬರ್ ಅನ್ಕ ಅದೇನು ಬೇಡ. ಮತ್ತು 2010 ಅಮಿತ್ ಖೋರೆನ ಸದಸ್ಯತ್ವ ಮಾಡಿದಾಗ ಕೇಳಬೇಕಾಗಿತ್ತು. ಇಷ್ಟು ವರ್ಷದಿಂದ ಒಟ್ಟು ಒಬ್ಬರೂ ಮಾಡಿಲ್ಲ. ಮತ್ತು ಕರ್ನಾಟಕದ ಎಲ್ಲ ಧ್ವನಿಗಳು ಹೇಳಿದ್ದು, ಸ್ವಾಮಿಗಳು ಹೇಳಿದ್ರು, ಹೋರಾಟಗಾರ ಹೇಳಿದ್ರು ಮೆಂಬರ್ಶಿಪ್ ಮಾಡ್ಕೋರಿ ಅಂತ ಅದು ಒಂದೇ ಮಾಡ್ರಿ. ಅವಾಗ ಯಾರು ಕೈ ಎತ್ತಲಿಲ್ಲ, ಧ್ವನಿ ಎತ್ತಲಿಲ್ಲ. ಯಾಕಂದ್ರೆ ಧ್ವನಿ ಎತ್ತಿದ್ರೆ ಹೊರಗೆ ವಯಸ್ಪಟ್ಟರೆ ಇದನ್ನಾಗಬೇಕಾಗಿತ್ತು. ಇಲ್ಲ ನಮಗೆ ಬರ್ತಿತ್ತಿಲ್ಲೋ ಪ್ರಸಾದ, ಬಂದು ಮುಟ್ಟಾತಿತ್ತಿಲ್ಲೋ ಸಾಕ. ಲಿಂಗಾಯತ್ ಲೀಡರ್ ಎಂತವ್ರ ಅಂತ ಮತ್ತೆ ಇವ್ರ ಅವ್ರಿಗೆ ಪ್ರಶ್ನೆ ಮಾಡ್ತಾರ, ನೀವೆಂತವ್ರ ಮೊದಲು ಮಾಡ್ಬೇಕಲ್ಲ. ಒಟ್ಟಾರೆ ನಿರ್ದೇಶಕರು ರಾಜೀನಾಮೆ ಕೊಟ್ಟು ಬರೋದು ಭಾಳ ಒಳ್ಳೆಯದು. ಎರಡನೇದು ಮೆಂಬರ್ಶಿಪ್ ಅವ್ರದ್ದೇನು ಇದನ್ನ ಇದಲ್ಲ, ಅವ್ರ ಕಡೆ ಅವ್ರ ಬ್ಯಾಗ್ದಾಗೆ ಇದೆ. ಅದು ಇಲೆಕ್ಷನ್ಗೆ ಆಗಂಗಿಲ್ಲ. ಇನ್ನು ಮುಗಿತಿನ ಕತೆ. ಅವ್ರು 42 ವರ್ಷ, ಇವ್ರು 42 ವರ್ಷ ಅಂದ್ರೆ 46 + 42 88ವರೆಗೆ, 88 ವಯಸ್ಸುವರೆಗೆ ಅಮಿತ್ ಖೋರೆನೇ ಇರ್ತಾರೆ. ಬರೆದಿಟ್ಕೋರಿಲ್ಲಿ. ಹಿಂಗಾಗಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ KL ಅಂತದ, ಖೋರೆ ಲಿಮಿಟೆಡ್ ಕಂಪ್ನಿ ಅಂತಂದ್ರಿ. KLP ಮಾಡ್ರಿ. KL ಇದೆ, KLP ಮಾಡಲ್ಲ. ಯಾರು ಮಾಡತ್ತಾರ? ಮತ್ತೆ ಆಗೈತಿ ಇದು. ಅಂದ್ರೆ ಸರ್ಕಾರಕ್ಕೆ ಏನು ತೋರಿಸೋದು? ಇದೊಂದು ಸಾರ್ವಜನಿಕರಿಗೆ ಉಪಯೋಗ ಬರೋದು ಒಂದು ಭಾಷೆನೇ ಹಂಗೆ. ಇವ್ರದ್ದು ಒಂದು ಜೀರಿಗೆ ಹಾಲು ಕೇಳಕ್ಕೆ ಹೋಗ್ರಲ್ಲ, ಒಟ್ಟ ಕೊಡಂಗಿಲ್ಲ, ವಸೀಲಿದವ್ರು ಕೊಡ್ತಾರೆ. ಮತ್ತೇನು ಹೇಳೋದು ಅಲ್ಲಿ ಭಾಷೆದಾಗ? ಜೀರಿಗೆ ಹಾಲ ನಾವೇನ್ರಿ ಓಪನ್ ಇಟ್ಟಿದ್ದೇವೆ, ಯಾರು ಬೇಕಾದ್ರೆ ಬರ್ಬೋದು, ಯಾರು ಬೇಕಾದ್ರೆ ಹೋಗ್ಬೋದು, ಇದು ಲಿಂಗಾಯತರ ಆಸ್ತಿ ಅಂತ ಹೇಳೋದು. ಮತ್ತೆ ಎಲ್ಲಿ ಲಿಂಗಾಯತರ ಆಸ್ತಿ ಎಲ್ಲಿ ತೋರಿಸ್ರಿ. ಅಂದ್ರೆ ಹೊಗಳ ಭಟ್ರು ಏನಿದಾರಲ್ಲ ಅವರು ಇನ್ನು ವಿಶೇಷ ಅಂಕನೂ ಬರೀತಾರ. ವಿಶೇಷರ ಭಟ್ ಅಂತವ್ರು ಇಂದ್ರ ಚಂದ್ರನ್ ಬರೀತಾರೆ. ನೋಡ್ಕೋತ ನಡ್ರಿ. ಈಗ ಸುಮ್ಮನೆ ನಾವು ವಿರೋಧ ಮಾಡತ್ತೇವಲ್ಲ, ಇಡೀ ರಾಜ್ಯ ತುಂಬ ಎಲ್ಲ ಟಿವಿಯನ್ನು ಧೂಳು ಎಬ್ಬಿಸ್ಬಿಟ್ಟಿದೆ, ದಿನಪತ್ರಿಕೆನೂ ಧೂಳಾಗಿ ಹೋಗಿದ್ದಾರೆ. ನಮ್ಮ ಮುಂದೆ ಎಲ್ಲ ಧೂಳಿಪಟಾಗಿ ಹೋಗಿದ್ದಾರೆ. ನಿಮಗೂ ಗೊತ್ತೈತೆ ಅದು. ಎಷ್ಟು ಕಾಮೆಂಟ್ ರೀ? 300ಕ್ಕಿಂತ ಹೆಚ್ಚು ಕಾಮೆಂಟ. ಎಲ್ಲ ಎಸ್ ಅಂತ. ಒಬ್ಬರು ಮಾತ್ರ ನೋ ಅಂತಂದಿದ್ರು. ಅವನ ಹೆಸರು ಹೇಳಿದ್ದೇನೆ, ನಾಯ್ಕರ್ ಅಂತ. ಆತ್ರಿ ನೀವೋ ಬುದ್ಧಿ ಕಲ್ಸಂತ ಹೇಳಿದೆ. ಅವ್ನು ಕಾಮೆಂಟ್ ಮಾಡಿಲ್ಲ. ಕಾಮೆಂಟ್ ಮಾಡ್ರೆ ಏನು ಬಿಡಂಗನೇ ಇಲ್ಲ. ಯಾಕಂದ್ರೆ ಚಮಚಾಗಿರಿ ಮಾಡಕ್ಕೆ ಒಂದು ಲಿಮಿಟ್ ಇದೆ, ಅದಕ್ಕೊಂದು ಹದ್ದು ಬಸ್ತಿದೆ, ಒಂದು ಮಿತಿ ಇದೆ. ಒಟ್ಟಾರೆ ಸಪ್ತದರ್ಶಿಗಳ ಮಕ್ಕಳು ಮೊಮ್ಮಕ್ಕಳು ಬಾಯಿ ತೆರಿಬೇಕು. ಮೆಂಬರ್ಶಿಪ್ರು ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೇಕು. ನಿರ್ದೇಶಕರು ರಾಜೀನಾಮೆ ಬೀಸಾಕಿ ಮನ್ಯಾಗ ಬಂದು ಕೊಡ್ಬೇಕು. ಇದು ಯಾವುದೂ ಆಗಂಗಿಲ್ಲ ಅಂತ ನಮಗೂ ಗೊತ್ತಿದೆ. ಯಾಕಂದ್ರೆ ಬ್ಯಾಗ ಮನೆಗೆ ಬರಾಕತ್ತಾಗ ಬ್ಯಾಡ ಅನ್ನೋರು ಯಾರು? ಎಲ್ಲರಿಗೂ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಪ್ರಭಾಕರ್ಗೆ ನಿನಗೆಷ್ಟು ಮತ್ತು ಡೆಂಟಲ್ಲ ನಿನಗೆರಡು, MBBS ನಿನಗೆರಡು. ಇವರೆಲ್ಲ ಆರಾಮಿದಾರ. ತಮ್ಮ ಮಕ್ಕಳನ್ನ MBBS ಮಾಡ್ಸತ್ತಾರ. ಯಾರ? ನಿರ್ದೇಶಕರ ಮಗಳನ್ನ ಮಾಡತ್ತಾರ, ಅಲ್ಲೇ ನೌಕರಿನ ಮಾಡತ್ತಾರ. ಎಲ್ಲ ಗಪ್ಚಿಪ್ ನಡೆದೈತೆ. ಅದು ಪ್ರತಿಭಾವಂತ ಲಿಂಗಾಯತರು ಪಲಾಯನ. ಏನ್ರಿ ಅದು? KL ಸಂಸ್ಥೆದು ಇನ್ನೂ ಹೇಳ್ತೇವೆ ನಾವು. ಇನ್ನೂ ಒಳಗಿನ ಸುದ್ದಿ ಭಾಳ ಅದಾವ. ಸ್ವಲ್ಪ ಹೇಳ್ಬೇಕಾಗ್ತೈತಿ. ನಿಮಗೆಲ್ಲ ಹೇಳಿ ನಿಮ್ಗೆ ತಲೆಯಾಗೂ ಹೋಗಂಗಿಲ್ಲ. ಪ್ರತಿಭಟನೆ ಮಾಡಕ್ಕೆ ನಾವು ಮತ್ತು KL ಮೆಂಬರ್ ಇದ್ದರೆ ನಾವು ಇಲೆಕ್ಷನ್ ನಿಲ್ತಿದ್ದು, ಮತ್ತು ಇಲೆಕ್ಷನ್ ಆಗಬಾರ್ದಂಗೆ ನೋಡ್ಕೋತಿದ್ದು, ಪ್ರೀತಿ ದೊಡ್ಡ ಹೊರಗನ್ನ ಇಡ್ತಿದ್ದು. ಇಷ್ಟಾಗಿದೆ. ನಾಳೆ ಮತ್ತೊಂದು ವಿಡಿಯೋಗೆ ತಮ್ಮನ್ನು ಭೇಟಿಯಾಗ್ತಾರೆ ಇದೇ ವಿಷಯವಾಗಿ ಮುಂದುವರಿಸ್ತೆ. ಯಾಕಂದ್ರೆ ಮತ್ತೆ ಹೇಳೋರಲ್ಲ, ಇದನ್ನು ಹೇಳಿಲ್ರಿ, ಇದನ್ನು ಬಿಟ್ಟಿದ್ದೀರಿ, ಇದನ್ನು ಬಿಟ್ಟಿದೆ ಅಂತ. ಅದೇ ಇತ್ತಲ್ಲ, ಸಪ್ತದರ್ಶಿಗಳು ಕೋರೆ ವಿರೋಧಿಗಳು ಇರ್ತಾರಲ್ಲ, ಅವ್ರದ್ದೆಲ್ಲ ಕಲೆಕ್ಷನ್ ಮಾಡಿ ಮತ್ತೆಲ್ಲ ಮಾಡಿ ಮತ್ತೊಂದು ಎಪಿಸೋಡ್ ಮಾಡ್ಬೇಕಲ್ಲ. ಯಾಕಂದ್ರೆ ಶೇಡ್ ತಿರ್ಸ್ಕೋಬೇಕಲ್ಲ ಇವ್ರಿಗೆ. ಸದಾನಂದ ಬಾಬುನೇ ಥ್ರೂ ಹೇಳಿದಲ್ಲ, ಊರಾಗ ಒಬ್ಬ ಗೌಡಿದ್ದ, ಗೌಡನ್ನ ಯಾರೂ ಬೈಯುತ್ತಿರಲಿಲ್ಲ. ಸದಾನಂದ ಬಾಬುನೇ ಅಂತ ಒಬ್ಬ ಹುಚ್ಚಿದ್ದ. ಹುಚ್ಚಿಗೆ ಏನು ಮಾಡ್ತಿದ್ರು? 100 ರೂಪಾಯಿ 200 ರೂಪಾಯಿ ಹಾಕ್ತಿದ್ರು. ಇವ್ರು 100 ರೂಪಾಯಿ 200 ರೂಪಾಯಿ ಹಾಕಂಗಿಲ್ಲ. KL ಅವ್ರು ಬೆಕ್ಕದೆ ನಮ್ಮ ಹೊಟ್ಟೆಗಿನ ಮಾತು ನೀವು ಹೇಳ್ರ ಅನ್ನೋರು ಅಟ್ಟ. ಅಂದ್ರೆ ಅವ್ರೇನು ಕೋರೆ ಬೈಬೇಕಾಗಿತ್ತು, ನಾ ಬೈದಾನಂತ ತಿಳ್ಕೋರು.
ಅದಕ್ಕೆ ಸದಾನಂದ ಬಾಬುನ ಹುಚ್ಚಿಗೆ ಏನು ಮಾಡ್ರು, ಕಲ್ಲು ಕೊಟ್ಟರು, ಬೈ ಅಂತಂದ್ರು. ಇವ್ ಕಲ್ಲು ಹೋಗದ, ಬೈದು ಬಂದ, ಒಂದು 100 ರೂಪಾಯಿ ತೊಗೊಂಡ. ಅವೇನು ತಿಳ್ಕೊಂಡ ಗೌಡ, ಹುಚ್ಚುಳ ಮಗ ಅದಾನ, ಅವನೇನು ಹುಚ್ಚರೈತ್ಲೆ ಮಾತಾಡ್ತಾ, ಅವ್ದು ಯಾರು ಕೇಳ್ತಾರ, ಅವ್ದು ಯಾರಂತ ಅಂದ್ರೆ ಇಲ್ಲಿ ಕಿಟಕಿಯಾಗ ಮತ್ತು ಬಾಗಲ್ದಾಗ ಕಿವಿ ಇಟ್ಟು ಕೇಳೋರು, ಬೇಯಿಸೋದಿಲ್ಲ, ಬರೋಬ್ಬರು ಬೇಯಿಸೋದಿಲ್ಲ ಅಂತ ಹಿಂಗೆ. ಮತ್ತು ತಾವು ಯಾಕೆ ಹಿಂದೆ ಅನ್ಸ್ತಾರೆ. ಹಂಗಾಗಿದೆ ನಮ್ಮ ಪರಿಸ್ಥಿತಿ ಕೂಡ. ನಮಸ್ಕಾರ. ಸತ್ಯ ಹೇಳಕ್ಕೆ ಯಾರನ್ನ ಅಂಜಿಕ್ರಿ. ನಮಸ್ಕಾರ.